ನಿಮ್ಗೂ ಅವಾಗ ಕಾಲೇಜ್ ಟೈಮ್ ಅಲ್ಲ, ನೀವು ಹೊಸದಾಗಿ ಸ್ವಂತ ಬುದ್ಧಿಯಿಂದ ನಿಮ್ಮ ಪ್ರಪಂಚ ನೋಡ್ತಾ ಇದ್ದೀರಾ. ಸಡನ್ನಾಗಿ ಒಂದು ಬ್ಯಾಕ್ಗ್ರೌಂಡ್ ಓಪನ್ ಆಗಿ ಹೋಗಿದೆ. ಅಷ್ಟೆಲ್ಲ ಒಟ್ಟಿಗೆ ತಡ್ಕೊಳ್ಳೋ ಶಕ್ತಿ ಆಯ್ತಾ? ಕಷ್ಟ ಆಯಿತು. ಕಾಲೇಜ್ ಡೇಸಲ್ಲಿ ಗಲಾಟೆ ಆಗ್ತಾಯಿತ್ತು ಕಾಲೇಜಲ್ಲೆಲ್ಲ. ನಮ್ಮದು ಇನ್ವಾಲ್ವ್ಮೆಂಟ್ ಇರ್ತಾಯಿತ್ತು ಆ ಟೈಮಲ್ಲಿ. ಏನಾದ್ರು ಹೆಚ್ಚು ಕಮ್ಮಿ ಆಗಿಬಿಟ್ರೆ ಇವರು ನಮ್ಮ ಮನೇಲಿ ಬಿಡ್ತಾರಾ, ತೊಳ್ದು ಹಾಕ್ಬಿಡ್ತಾರೆ ನಮ್ಮಪ್ಪ ಅಂತೇಳಿ ಅದೊಂದು ಭಯ. ಯಾರೇ ಜಗಳಕ್ಕೆ ಬಂದು ಸೈಲೆಂಟ್ ಆಗಿದ್ಬಿಡ್ತಿದ್ದೆ ನಾನು. ನಿಮ್ಮ ಮೇಲೆ ಎಕ್ಸ್ಟ್ರಾ ಪ್ರೆಷರ್ ಬೇರೆ ಅದು. ಹಾಂ, ಮಾಡಿ ಗುರು ನೀವು ಯಾರು ಏನು ಅನ್ನೋರು. ನನಗೊತ್ತು ನನ್ನ ಕಷ್ಟ ಮಾಡಿಬಿಡ್ತಾರೆ ನಮ್ಮಪ್ಪ, ನಂಗೆ ಬೆಂಡೆತ್ಬಿಡ್ತಾರಪ್ಪ ಮನೇಲಿ, ಸರಿ ಇಲ್ಲ ಅಂತ. ಅದೊಂದು ಸ್ವಲ್ಪ ಕಾಲೇಜಲ್ಲಿ ಒಂದು ಗಲಾಟೆ ಆಗ್ಬಿಡ್ತು. ಆದ ತಕ್ಷಣ ಮನೇಲಿ ಗೊತ್ತಾಗಿ, ನೀನು ಡಿಸೈಡ್ ಮಾಡು, ಸ್ಪೋರ್ಟ್ಸ್ ಮ್ಯಾನ್ ಆಗ್ತೀಯಾ ರೌಡಿ ಆಗ್ತೀಯಾ. ನೀನು ರೌಡಿ ಆಗಬೇಕಂತ ನಿಂಗೆ ಆಸೆ ಬಂದ್ಬಿಟ್ಟಿದೆ ಅನಿಸುತ್ತೆ. ಫಸ್ಟ್ ರೌಡಿ ಆಗೋರು ಅದೇ ತಿನ್ಬೇಕು, ಪೊಲೀಸರು ಹೆಂಗೆ ಹೊಡಿತಾರೆ ನೋಡಬೇಕು ಅಂತ ಬೇಜಾನು ಹೊಡೆದಾಕ್ಬಿಟ್ಟಿದ್ರು ನನ್ನ. ಅಯ್ಯೋ, ಜ್ವರ ಬಂದಂಗೆ ಹೊಡೆದ್ಬಿಟ್ಟಿದ್ರು. ನೋಡು, ರೌಡಿಸಮಲ್ಲಿ ಈ ಥರ ಫಸ್ಟ್ ಅದೇ ತಿಂತಾರೆ ಪೊಲೀಸರ ಕೈಯಲ್ಲಿ. ಪ್ರೊಫೆಷ್ನಲ್ ಆಗಬೇಕು, ನೀನು ಏನೇನು ಮಾಡಿ ಚೂಸ್ ಮಾಡು. ನೀನು ಇಲ್ಲ ರೌಡಿ ಆದರೆ ಪ್ರೊಫೆಷ್ನಲ್ ರೌಡಿ ಆಗು, ಇಲ್ಲ ಪ್ರೊಫೆಷ್ನಲ್ ಸ್ಪೋರ್ಟ್ಸ್ ಮ್ಯಾನ್ ಆಗು, ಚೂಸ್ ಮಾಡ್ಕೊ ನೀನು ಅಂತ. ಅದ್ರ ಮೇಲೆ ನಾನು ಸುಮ್ಮನೆ ಇದ್ಬಿಟ್ಟೆ. ಅವತ್ತು ರುಚಿ ನೋಡಿ ಒಂದು ದಾರಿ ಹಿಡಿದ್ರಿ. ದೊಡ್ಡಪ್ಪ ಬಂದು ಬಿಡಿಸಿರೋವತ್ತು ಅದೇನು ಎಡವರ ಮೇಲೆ ಬಂದವರು ಅವರು. ಆಮೇಲೆ ಬೇಜಾನು ಸೇಮ್ ಪೊಲೀಸರು ಹೊಡಿತಾರಲ್ಲ ಹಂಗೆ ಹೊಡೆದಿದ್ರು ನನಗೆ. ಈ ಥರ ತಿನ್ನಬೇಕು, ಅವಾಗ ಅಭ್ಯಾಸ ಆಗತ್ತೆ ನಿನಗೆ. ಪೊಲೀಸರು ಹೊಡೆಯೋದು ಅಂದರೆ? ಪೊಲೀಸರು ಹೊಡಿತಾರಲ್ಲ, ಕೈ ಕಾಲು ಕಟ್ಬಿಟ್ಟು ಕಾಲು ಹೊಡಿಯೋದು, ಕೈ ಹೊಡಿಯೋದು, ಅದು ಸೀರಿಯಸ್ಲಿ ಹಂಗೆ ಕೊಟ್ಟಿದ್ರು ನಮ್ಮ ಡ್ಯಾಡಿ. ಅದಕ್ಕೆಲ್ಲ ನಾನು ಇದೇ ಮಾಡೋಕ್ಕೆ ಹೋಗಲ್ಲ ಅವರು, ಚಾನ್ಸೇ ಇಲ್ಲ. ಅವ್ನು ಸುಮ್ಮನೆ ಬಿಸಾಕ್ ಹೊಡಿಯೋದು ಆ ಥರ ಎಲ್ಲ, ಪ್ರೊಫೆಷ್ನಲ್ ಹೊಡೆದಿದ್ರು ಅವರು. ಈ ಥರನೇ ಹೊಡಿಯೋದಪ್ಪ, ತಿನ್ನು ನೀನು ಅಂತ. ಅವಲ್ಲಿ ಗೊತ್ತಾಯಿತು, ಅಯ್ಯೋ ಇದೆಲ್ಲ ನಮ್ಗೆ ಯಾಕೆ ಬೇಕಪ್ಪ, ಸ್ಪೋರ್ಟ್ಸ್ ಮಾಡ್ಕೊಂಡು ಚೆನ್ನಾಗಿರೋಣ ಅಂತ. ಅವಾಗಿಂದ ಸ್ವಲ್ಪ ಆ ಹುಡುಗರ ಜೊತೆ ಸೇರೋದೆಲ್ಲ ಕಡಿಮೆ ಮಾಡಿ. ನನ್ನ ಫ್ರೆಂಡ್ಸ್ ತುಂಬ ಚೆನ್ನಾಗಿದ್ದರು. ಅವಾಗ ಇರುತ್ತಲ್ಲ ಕಾಲೇಜಲ್ಲಿ ಫ್ರೆಂಡ್ಸ್ ಅಂದಮೇಲೆ ಗಲಾಟೆ ಇರುತ್ತೆ, ಏನೋ ಒಂದು ಯಾರ್ದೋ ಗಲಾಟೆ ನಾವು ಇನ್ವಾಲ್ವ್ ಆಗಿರ್ತೀವಿ. ಸೊ ಇವತ್ತು ಆ ಫ್ರೆಂಡ್ಸ್ ಇನ್ನೂವರೆಗೂ ನಮ್ಮ ಜೊತೆಲಿದ್ದಾರೆ. ಮೊನ್ನೆ ಒಂದು 25 ಇಯರ್ಸ್ ನಮ್ದು ಆಯಿತು ಅಂತ ಎಲ್ಲ ಒಂದು ಬೈಕಲ್ಲೆಲ್ಲ ಒಂದು ವಿಡಿಯೋ ಮಾಡಿದ್ದೀರಾ. ಸೊ ಏನಾಯ್ತು ಅದು? ಸೊ 25 ಇಯರ್ಸ್ ನಮ್ಮದು ಫ್ರೆಂಡ್ಶಿಪ್ ಇದ್ದೀವಿ ಜೊತೆಲಿ ಅಂತ ಒಂದು ವೀಡಿಯೋ ಮಾಡಿದ್ದೆಲ್ಲ ಫ್ರೆಂಡ್ಸ್ ಸೇರಿಕೊಂಡು. ಯಾವ ಕಾಲೇಜು ರೋಷನ್? ನಾನು ದಯಾನಂದ ಸಾಗರ್ ಕಾಲೇಜಲ್ಲಿ ಓದಿದ್ದು, BNM ಸ್ಕೂಲಲ್ಲಿ. ಸೊ ಎಜುಕೇಷನ್ ಏನು ಕಂಪ್ಲೀಟ್ ಮಾಡಿದ್ರಿ? BCom ಅರ್ಧಕ್ಕೆ ನಿಲ್ಲಿಸ್ಬಿಟ್ಟೆ ನಾನು, ಓದೋಕ್ಕೆ ಆಗಿಲ್ಲ. PUCನೇ ಕಷ್ಟಪಟ್ಟು ಓದಿದೆ, ಆಮೇಲೆ ಹೆಂಗೋ ಅಂತ ತಳ್ಳಿ ಬಂದೆ. ಯಾಕಂದರೆ ಸ್ಪೋರ್ಟ್ಸಲ್ಲಿದ್ದೆ, ಟ್ರೈನಿಂಗ್ ಮಾಡಬೇಕಿತ್ತು. ಎಕ್ಸಾಮ್ ದಿವಸ ನನಗೆ ಕಾಂಪಿಟಿಷನ್ನು. ಇವಾಗ ಏನು ಎಕ್ಸಾಮ್ ಬರಿಲ್ಲ, ಕಾಂಪಿಟಿಷನ್ ಬರಿಲ್ಲ, ಹೋಗ್ಲಾ ಅಂತ ಕಾಂಪಿಟಿಷನ್ಗೆ ಹೋಗ್ಬಿಟ್ಟಿದ್ದೆ. ಹೋಗಿ ಬಂದು ಸೆಕೆಂಡ್ PUC ಫೇಲ್ ಆಗಿಬಿಟ್ಟಿದ್ದೆ ಒಂದು 2-3 ಸಬ್ಜೆಕ್ಟು. ಆಯ್ತಂತ ಸಪ್ಲಿಮೆಂಟ್ರಿ ಬರೆದು ಕಷ್ಟಪಟ್ಟು ಕೈಕಾಲು ಹಿಡ್ದು ಟೀಚರ್ಗಳಿಗೆ ಸ್ವಲ್ಪ ಹೇಳ್ಕೊಡಿ ಮೇಡಮ್ ಅಂತೇಳಿ ಅಡ್ಜಸ್ಟ್ಮೆಂಟಲ್ಲಿ ಪಾಸಾಗಿ ಡಿಗ್ರಿಗೆ ಹೋದರೆ ಆಗೇ ಅಲ್ಲ ಓದೋಕ್ಕೆ. ಸೊ ದೊಡ್ಡಪ್ಪಂಗೆ ಹೇಳಿದೆ, ದಯವಿಟ್ಟು ನನ್ನ ಕೈಲಿ ಆಗ್ತಲ್ಲ, ಬಿಟ್ಬಿಡಿ. ಇಲ್ಲ ಮಗನೇ ಡಿಗ್ರಿ ಇರಬೇಕು ಒಂದು ಇದಕ್ಕೆ, ನಾನು ಎಲ್ಲರೂ ಹೇಳ್ಕೊಬೇಕಂದ್ರೆ ನನ್ನ ಮಗ ಹಿಂಗೆ ಅಂದರೆ ನಾನು ಹೆಂಗೆ ಹೇಳ್ಕೊಳ್ಳಿ ಅಂತ. ಆಗ್ತಾರೆ ದೊಡ್ಡಪ್ಪ, ಬೇಕಂದ್ರೆ ಎಲ್ಲರೂ ಸರ್ಟಿಫಿಕೇಟ್ ಸಿಗುತ್ತೆ ತೊಗೊಂಬಂದ್ಬಿಡ್ತೀನಿ, ನನ್ನ ಕೈಲಿ ಆಗ್ತಾಯಿಲ್ಲ, ಬೇರೆ ಮಿಲ್ಟ್ರಿಗೆ ಬೇರೆ ಹೋಗ್ತಾ ಇರ್ಬೇಕು, ನನ್ನ ಕೈಲಿ ಆಗಲ್ಲ ಅಂತೇಳಿ ಅಲ್ಲಿ ಜಂಪ್ ಆಗಿಬಿಟ್ಟೆ ಮೆತ್ತಿಗೆ. Wake up to fresh ideas. Repose. ವಾವ್. ಈ ಮಧ್ಯ ಈ ಮಿಲ್ಟ್ರಿ ಇದೊಂದು ಟ್ರ್ಯಾಕ್ ಯಾಕೆ ಓಪನ್ ಆಗಿದ್ದು ರೋಷನ್? ಸ್ಪೋರ್ಟ್ಸ್ ಚೆನ್ನಾಗಿ ಮಾಡ್ತಾಯಿದ್ದೆ. ಆಮೇಲೆ ಮನೇಲಿ ಜಾಸ್ತಿ ಇರ್ತಾರಿಲ್ಲ, ಹೇಳ್ತಾರಲ್ಲ ಸ್ಟಾರ್ಡಮ್ ಬಂದ್ಬಿಡುತ್ತೆ ಇಲ್ಲಿಗೆ ಅಂತ. ನ್ಯಾಷನಲ್ಸ್ ಮಾಡಿದ ತಕ್ಷಣನೇ ತಲೆಗೆ ಬಂದುಬಿಟ್ಟಿತ್ತು. ಕಾಂಪಿಟೇಷನ್ ಮಾಡಿದ ದುಡ್ಡು ಕೊಡೋರು ಸ್ವಲ್ಪ, ಆಮೇಲೆ ಸ್ವಲ್ಪ ಸ್ಪಾನ್ಸರ್ಶಿಪ್ಸ್ ಎಲ್ಲ ಬರ್ತಾಯಿತ್ತು. ಶೂ ತೊಗೊಳೋದು, ಇದು ಮಾಡೋದು, ಅದು ಮಾಡೋದು ಮಾಡ್ತಿದ್ದೆ. ಸೊ ಮನೇಲಿ ನಮ್ಮ ಮಮ್ಮಿ ನಮ್ಮ ಅಪ್ಪ ಎಲ್ಲ ಡಿಸ್ಕಸ್ ಮಾಡಿದ್ವು, ಯಾಕೋ ಅವನು ತಲೆಯಿಂದ ನಡೀತಾ ಇದ್ದಾನೆ. ಕತ್ತಿಗೆ ಚೈನ್ ಬಂತು, ಒಂದು ಸಿಲ್ವರ್ ಚೈನು. ಹಂಗೆ ಗ್ರಾಚಾರ ಇಳಿಸ್ಬೇಕು, ಆಗಲ್ಲ ಅಂತೇಳಿ ಆವಾಗಲೇ ನಮ್ಮ ಸರ್ ಬಿಟ್ಬಿಟ್ಟಿದ್ರು, ಆನಂದ್ ಶೆಟ್ಟಿ ಸರು ಬಿಟ್ಟು ಮಂಗ್ಳೂರಿಗೆ ಹೋಗ್ಬಿಟ್ಟಿದ್ರು. ಅವಾಗ ಒಂದು ಕೋಚ್ ಇದ್ದರು, ಕ್ಯಾಪ್ಟನ್ ಮುರಳೀಧರನ್ ಅಂತ. ಅವರು ಒಬ್ಬರು ಅಥ್ಲೀಟ್ನ ರೆಡಿ ಮಾಡಿದ್ರು, ಅನಿಲ್ ಕುಮಾರ್ ಅಂತ. ಹಿ ವಾಸ್ ಒಲಂಪಿಯನ್. ಆ ಕೋಚ್ಗೆ ನಮ್ಮ ಮಮ್ಮಿ ಯಾವತ್ತೂ ಮಾತಾಡ್ಬಿಟ್ಟಿದ್ದಾರೆ, ನನ್ನ ಮಗನಿಗೆ ನಿಮ್ಮ ಹತ್ರ ಹಾಕ್ತೀನಿ, ಏನು ರೂಲ್ಸ್ ಮಿಲ್ಟ್ರಿ ಸೇರಿಸೋದು ಅಂತ. ಮಿಲ್ಟ್ರಿ ಸೇರಿಸ್ಬಿಟ್ರೆ ಅಲ್ಲೇ ಪರ್ಮನೆಂಟ್ ಆಗಿಬಿಡ್ತಾನೆ. ಒಬ್ಬರು ಕರ್ನಲ್ KV ಪ್ರಸಾದ್ ಅಂತ ಇದ್ದರು ಅಲ್ಲಿ, ಅವ್ರನ್ನ ಮಾತಾಡಿ ಇವ್ನಿಗೊಂದು 5 ಇಯರ್ಸ್ ಇಲ್ಲಿ ಹಾಕ್ಬಿಡಿ ಹಾಸ್ಟೆಲ್ ಥರ ಅಂತ. ನಾನು ಬೆಳಿಗ್ಗೆ ಎದ್ದು ರೆಡಿ ಆದ್ದು, ನಾನು ಆರ್ಮಿಗೆ ಹೋಗ್ತಾಯಿದ್ದೀನಿ ಅಂತೇಳಿ ಹೋಗ್ಬಿಟ್ಟೆ. ಅಯ್ಯೋ ಯಾಕೆ ಹೇಳ್ತೀರಾ ಕಷ್ಟ ಅಲ್ಲಿ. ಎಷ್ಟು ವರ್ಷ ಇದ್ರಿ? 5 ಇಯರ್ಸು. ಅಂದರೆ ಈ ಶಾರ್ಟ್ ಸರ್ವಿಸಾ? ಶಾರ್ಟ್ ಸರ್ವಿಸ್ ಥರ, ಅಂದರೆ ಅಲ್ಲೇ ಪ್ರಾಕ್ಟೀಸ್ ಮಾಡ್ಕೊಂಡು ಅಲ್ಲೇ ಬರ್ತಾಯಿದ್ದೆ. ಸೊ ಸ್ಯಾಟರ್ಡೆ ಸಂಡೇಸ್ ಹಂಗೆ ಆನ್ ಆ್ಯಂಡ್ ಆಫ್. ಅಲ್ಲಿ ಹೋದ್ಮೇಲೆ ಗೊತ್ತಾಯಿತು ಏನು ರಿಯಲ್ ಲೈಫು, ಎಷ್ಟು ಕಷ್ಟ ಇದೆ, ಎಷ್ಟು ಜನ ಬರ್ತಾರೆ. ಅಂದರೆ ಅಲ್ಲಿ ಬರ್ತಾರಲ್ಲ ತುಂಬ ಜನ ಕಷ್ಟಪಟ್ಟು ಬಂದಿರ್ತಾರೆ. ಎಲ್ಲಿತ್ತು ಪೋಸ್ಟಿಂಗ್ ನಿಮ್ಮದು? ಇಲ್ಲಿ ಮಡ್ರಾಸ್ ಇಂಜಿನಿಯರಿಂಗ್ ಗ್ರೂಪ್ ಇದೆಯಲ್ಲ ಅಲ್ಸೂರ್ ಹತ್ರ, ಅಲ್ಲಿ. ಸೊ 5 ವರ್ಷ ಇಲ್ಲೇ ಇದ್ರಾ? 5 ವರ್ಷ ಇಲ್ಲೇ ಇದ್ದೆ. ಸೊ ಎಲ್ಲೂ ಹೋಗ್ತಾ ಇರಲಿಲ್ಲ. ಆ ಥರ ನಾನು ಪ್ರೊಫೆಷ್ನಲ್ ಮಿಲ್ಟ್ರಿ ಥರ ಬಿಟ್ಟಿರಲಿಲ್ಲ, ಬರೀ ಸ್ಪೋರ್ಟ್ಸ್ ಮಾಡೋಕ್ಕಂತ ನಂಗೆ ಅಲ್ಲಿ ಹಾಕಿದ್ದು.
ಆಮೇಲೆ ಅವ್ರು ನಮ್ಮ ಸರ್ ರಿಟೈರ್ಡ್ ಆದರು. ಅವ್ರು ಆದಾಗ ನಾನು ಆಚೆ ಬಂದ್ಬಿಟ್ಟೆ ಅವ್ರ ಜೊತೆನೆ. ಸೊ ಅಲ್ಲಿ ವಾಟ್ ವಾಸ್ ಯುವರ್ ಫಸ್ಟ್ ಇಂಪ್ರೆಷನ್? ಆರ್ಮಿ ಅಂದರೆ ನಮ್ಗೆ ಗೊತ್ತಿಲ್ಲಲ್ಲ, ಅದೊಂಥರ ಈ ಕಡೆ ಒಂದು ಗೋಡೆ ಈ ಕಡೆ ಒಂದು ಗೋಡೆ. ಅಲ್ಲಿ ಹೋದ್ಮೇಲೆ ಗೊತ್ತಾಯಿತು ನರಕ ಅದು. ಯಾಕೆ? ಕಷ್ಟ ಅಲ್ಲಿ ಪ್ರಾಕ್ಟೀಸ್ ಟೈಮ್ಗೆ ಬೆಲೆ ಕೊಡಬೇಕಲ್ಲಿ, ಊಟಕ್ಕೆ ಬೆಲೆ ಕೊಡಬೇಕು. ಒಂದು ಮಿನಿಟ್ ಬಿಡಿ, ಒಂದು ಸೆಕೆಂಡ್ ಲೇಟ್ ಆಗಿಬಿಟ್ರೆ ನಾಯಿ ಹೊಡೆದಂಗೆ ಹೊಡೆದ್ಬಿಡೋರಲ್ಲಿ. ಅಂದರೆ ಡಿಸಿಪ್ಲಿನ್ನು. ಒಂದು ಪ್ರಾಕ್ಟೀಸ್ಗೆ 4 o'clock ಇರಬೇಕಂದ್ರೆ 3:55 ಅಲ್ಲಿ ಇರಬೇಕು. ಹೆಂಗಿತ್ತು ನಿಮ್ಮ ಡೇ? ಅಲ್ಲೇ ಮಂಡೇ ಟು ಫ್ರೈಡೇ ಫುಲ್ ಅಲ್ಲೇ ಬೆಳಗ್ಗೆಯಿಂದ? ಸಾಟರ್ಡೆ ಸಂಡೇನೂ ಅಲ್ಲೇ ಇರ್ತದೆ. ನಾನು ಒಂದು ಹೋಲ್ ವೀಕ್ ಅಲ್ಲೇ ನೀವು ಹೌದು. ಅಲ್ಲೇ ಮಲ್ಕೊಳ್ಳೋದು? ಅಲ್ಲೇ ಫುಲ್ ಲೈಫ್ ಅಲ್ಲೇ, ಮನೆಗೇನು ವಾಪಸ್ ಬರಬೇಕೇನಿಲ್ಲ? ಅವತ್ತದು ಒಂದು ಸತಿ ಬರ್ತದೆ ನಾನು ಪರ್ಮಿಷನ್ ಕೂಡ. ನನಗೆ ಅಲ್ಲಿ ಅಡ್ಜಸ್ಟ್ ಆಗಿಬಿಟ್ಟಿದ್ದೆ ನಾನು. ಯಾಕಂದರೆ ಪರ್ಫಾರ್ಮೆನ್ಸು ತುಂಬ ಚೆನ್ನಾಗಿತ್ತು, ಅಲ್ಲಿ ತುಂಬ ಚೆನ್ನಾಗಿತ್ತು. ಅಲ್ಲಿ ಈ ವರ್ಲ್ಡಿಂದ ಸ್ವಲ್ಪ ಆಚೆ ಇದ್ದೆ. ಆ ಗ್ಯಾಪ್ ಬಂದಾಗೇನ ನನಗೆ ಇಲ್ಲೆಲ್ಲ ಬ್ರೇಕಪ್ ಆಗಿಬಿಡ್ತು. ಈ ಕಾಲೇಜ್ ಫ್ರೆಂಡ್ಸು, ಈ ಫ್ಯಾಮ್ಲಿ, ಇದಕ್ಕೆಲ್ಲ ಒಂದು ದೊಡ್ಡ ಗ್ಯಾಪ್ ಸಿಕ್ಬಿಡ್ತು ಅಲ್ಲಿಗೆ. ಸೊ ಫಸ್ಟ್ ಅಲ್ಲಿ ಹೋದಾಗ ವಾಟ್ ವಾಸ್ ಯುವರ್ ಫಸ್ಟ್ ಡೇ ಲೈಕ್? ಬೆಳಿಗ್ಗೆ ಎದ್ದು 6 o'clock ಪ್ರಾಕ್ಟೀಸ್ ಸ್ಟಾರ್ಟು. 5:30 ಎದ್ದು 5 o'clock ಎದ್ದು ನಮ್ಮ ಬಟ್ಟೆ ಎಲ್ಲ ರೆಡಿ ಮಾಡಿಕೊಂಡು ನಾವು ಪ್ರಾಕ್ಟೀಸ್ಗೆ ಹೋಗ್ಬಿಡ್ಬೇಕು ಅಲ್ಲಿಗೆ. ಸ್ಟೇಡಿಯಂ ಪ್ರಾಕ್ಟೀಸ್ ಮುಗಿಸ್ಕೊಂಡ್ಬಂದು ಬೇರೆಯವರೆಲ್ಲ ಟ್ರೈನಿಂಗ್ ಇರ್ತಾಯಿತ್ತು ಬೇರೆಯವ್ರಿಗೆಲ್ಲ. ಸೊ ಅವರೆಲ್ಲ ಟ್ರೈನಿಂಗ್ ಹೋಗೋರು, ನಾನು ರೆಸ್ಟ್ ಮಾಡ್ತಾಯಿದ್ದೆ ಮಧ್ಯಾಹ್ನ. ಮತ್ತು ಈವ್ನಿಂಗ್ ಊಟ ಗೀಟ ಮಾಡಿಕೊಂಡು ಮತ್ತು ಈವ್ನಿಂಗ್ ಪ್ರಾಕ್ಟೀಸ್ಗೆ ಹೋಗ್ತಿದ್ದೆ ನಾನು. ಸ್ಟೇಡಿಯಂ ಪ್ರಾಕ್ಟೀಸ್ ಅಂದರೆ? ಅಲ್ಲಿ ಒಳಗಡೆ ಗ್ರೌಂಡ್ ಇದೆ, ಆ ಗ್ರೌಂಡಲ್ಲಿ ಪ್ರಾಕ್ಟೀಸ್ ಮಾಡಬೇಕಿತ್ತು ನಾವು. ಸೊ ನಿಮ್ಮದು ಡೆಸಿಗ್ನೇಷನ್ ಅಲ್ಲಿ ನೀವು ಜಾಯ್ನ್ ನಾನು ನ್ಯಾಷನಲ್ಸ್ ಓಡಿದೆ ಅಂತ, ಸೊ ನನಗೆ ಸ್ಪೋರ್ಟ್ಸ್ ಮ್ಯಾನ್ ಅಂತ ತೊಗೊಂಡಿದ್ರು ಅಲ್ಲಿಗೆ. ಸೊ ನಿಮ್ದು ಏನು ಎಕ್ಸ್ಪೆಕ್ಟೇಷನ್ ಅಲ್ಲಿ ನೀವೇನು ಮಾಡ್ಬೇಕು ಮಿಲ್ಟ್ರಿಗೆ? ಏನು ಅವ್ಳು ಮಿಲ್ಟ್ರಿಗೆ ಏನು ಮಾಡೋದಂತ ನಂಗೆ ಏನಿರಲಿಲ್ಲ. ನಮ್ಮ ಕೋಚು ಮತ್ತು ಕರ್ನಲ್ ಇದರಿಂದ ಇನ್ಫ್ಲುಯೆನ್ಸಿಂದ ನಂಗೆ ಇಟ್ಟಿದ್ದು ನನಗೆ ಸ್ಪೋರ್ಟ್ಸ್ ಮಾಡೋಕ್ಕಂತಲೇ ನಂಗೆ ಒಂದು ಇದು ಮಾಡಿಕೊಟ್ಟಿದ್ರು. ನನಗೆ ಪ್ರಾಕ್ಟೀಸ್ ಮಾಡೋದಕ್ಕೆ ಅಂತ ನನಗೆ ಟೈಮಿಂಗ್ಸ್ ಕೊಟ್ಟಿದ್ರು. ಸೊ ಪ್ರಾಕ್ಟೀಸ್ ಮಾಡ್ತಿದ್ದು ಮಿಲ್ಟ್ರಿ ಅವ್ರ ಜೊತೆ ಪ್ರಾಕ್ಟೀಸ್ ಮಾಡ್ತಿದ್ದೆ ನಾನು. ಸೊ ಆ ಥರ ಅವ್ರ ಜೊತೆ ನಾನು ಟ್ರೈನಿಂಗ್ ಮಾಡಿ ಆ ಬಟ್ಟೆ ಪರೇಡು ಅದೆಲ್ಲ ಇಲ್ಲ, ಬರೀ ಸ್ಪೋರ್ಟ್ಸ್ ಮಾಡೋಕ್ಕೆ ಮಾತ್ರ ನಂಗೆ ಅಲ್ಲಿ ಇಟ್ಟಿದ್ದು. ಸೊ 5 years ಹೌದು, ಅದನ್ನ ಅಲ್ಲಿ ತಾಲೀಮ್ ಮಾಡಿರೋದು? ಹೌದು. ಯಾಕೆಂದರೆ ಅಲ್ಲಿಂದ ನೆಕ್ಸ್ಟ್ ನೀವು ಮತ್ತೆ ದೇಶಕ್ಕೆ ಹೋಗಿ ಆಟ ಆಡ್ಬೋದು ಅಂತ? ಅಲ್ಲಿಂದ ಮಾಡ್ತಿದ್ದೆ ನಾನು. ಅಲ್ಲಿಂದನೇ ಸ್ಟೇಟ್ ರೆಪ್ರೆಸೆಂಟ್ ಮಾಡ್ತಾಯಿದ್ದೆ, ನ್ಯಾಷನಲ್ಸ್ ಓಡ್ತಾಯಿದ್ದೆ. ಸೊ ಈ ಥರ ಎಲ್ಲ ಪ್ರಾಕ್ಟೀಸ್ ಮಾಡ್ತಿದ್ದೆ ನಾನು. ಆಚೆ ಟ್ರೈನಿಂಗು ಅಲ್ಲಿಗೂ ಏನು ಡಿಫ್ರೆನ್ಸ್ ಇತ್ತು ಅಂತ ಹೇಳಿದ್ರೆ? ತುಂಬ ಡಿಫ್ರೆನ್ಸು. ಹೇಗೆ? ಆಚೆ ಕಡೆ ನಮ್ಮ ಟೈಮಿಂಗು 4 o'clock ಅಂದರೆ 4:15 ಹೋಗ್ತೀವಿ. ಕೋಚ್ ಹೇಳಿದ್ರೆ 5 ಮಾಡಿ ಅಂದರೆ 4 ಮಾಡಿ ಎಸ್ಕೇಪ್ ಮಾಡಿಬಿಡ್ತಿದ್ವಿ. ಅಲ್ಲಿ ಹಂಗೆ ನಡೆಯೋದೇ ಇಲ್ಲ. ಯಾವ CCTV ಬೇಡ, ಅವ್ರ ಕಣ್ಣೇ ಸಾಕು, ಹಂಗೆ ಇಡ್ತಾರೆ ಅವರು. ಅಮೇಝಿಂಗ್. ಮನುಷ್ಯ ಸ್ಟಡಿಯಾಗಿರಬೇಕು ಅಂದರೆ ಆರ್ಮಿಗೆ ಹೋಗಬೇಕು. ಸೊ ರೀಕ್ಯಾಪ್ ಒಂದು ಕೊಡಿ, ಬೆಳಗ್ಗೆಯಿಂದ ರಾತ್ರಿ ಹೇಗಿರ್ತೈತೆ ನಿಮ್ಮ ದಿನ ಅಲ್ಲಿ ಅಂತ? ಏನು ಒಂಥರ ರೋಬೋಟ್ ಇದ್ದಂಗೆ. ಬೆಳಿಗ್ಗೆ ಎದ್ದೋಳೋದು, ರೆಡಿ ಆಗೋದು, ಟೈಮ್ಗೆ ಇರಬೇಕು. ಎಷ್ಟೊತ್ತಿಗೆ ಫಸ್ಟ್ ಸೆಷನ್ ಸ್ಟಾರ್ಟು? ಬೆಳಿಗ್ಗೆ 6ಗೆ ಸ್ಟಾರ್ಟ್ ಆಗಿಬಿಡುತ್ತೆ, 6 to 9. ಬಂದ ತಕ್ಷಣ ಅಲ್ಲೇ ಬ್ರೇಕ್ಫಾಸ್ಟ್ ಇರ್ತಾಯಿತ್ತು. ಬ್ರೇಕ್ಫಾಸ್ಟ್ ಮಾಡಿಕೊಂಡು ನಡ್ಕೊಂಡು ಹೋಗ್ಬೇಕು, ನಡ್ಕೊಂಬರ್ಬೇಕು. ಅಲ್ಲಿಂದ ಒಂದು 2-3 kilometers ಒಳಗಡೆ ಇದೆ. ಸೊ ನಡ್ಕೊಂಡು ಹೋಗ್ಬೇಕು. ದೊಡ್ಡ ಕ್ಯಾಂಪಸ್? ತುಂಬ ದೊಡ್ಡದಿದೆ. ಸೊ ನಮ್ಮದು ಬ್ಯಾರಕ್ಕೆ ಬೇರೆ ಇದೆ, ನಮ್ಮದು ಸ್ಟೇಡಿಯಮ್ಮೇ ದೂರ ಇತ್ತು. ಸೊ ನಡ್ಕೊಂಡು ಹೋಗಿ ಅಲ್ಲೇ ಸ್ಟೇ ಮಾಡಿ, ಮತ್ತು ಈ ಊಟ ಅಡುಗೆ ನಾವೇ ಏನು ಮಾಡ್ಕೋತೀವಿ ಮಾಡ್ಕೋಬೋದು. ಇಲ್ಲ ಮೆಸ್ಸಲ್ಲಿರುತ್ತೆ ಊಟ, ಅದು ಮೆಸ್ ಊಟ ತಿನ್ನಬೇಕು. ಮತ್ತು ರೆಡಿಯಾಗಿ ಮತ್ತೆ ಈವ್ನಿಂಗ್ 4 o'clock ಸೆಷನ್ ಸ್ಟಾರ್ಟು.